ಪ್ರಥಮ ನ್ಯೂಸ್ 24x7 ಇದು ನೊಂದವರ ಧ್ವನಿ. ವೆಲ್ಕಮ್ ಬ್ಯಾಕ್. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೊಡಚಿ ಉಗಾರ ಕೃಷ್ಣಾ ನದಿ ಮೇಲ್ಸೇತುವೆ ಜಲಾವೃತಗೊಂಡಿದೆ. ಇದರಿಂದ ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ವಾಹನ ಸವಾರರು ಸುಮಾರು 50 ಕಿಲೋಮೀಟರ್ ಸುತ್ತುವರೆದು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಡ್ಡೂರು ಕಲ್ಲೋಳ ಸೇತುವೆಯು ಜಲಾವೃತಗೊಂಡಿದ್ದು ದತ್ತ ಮಂದಿರಕ್ಕೆ ನೀರು ನುಗ್ಗಿದೆ. ಕೊಡಚಿ ಪೊಲೀಸರು ಸೇತುವೆ ಬಳಿ ಬ್ಯಾರಿಕೇಡ್ ಅಳವಡಿಸಿದ್ದು ನದಿ ತೀರದತ್ತ ತೆರಳದಂತೆ ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದೆ. ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕೊಡಚಿ ಉಗಾರ ಕೃಷ್ಣಾ ನದಿ ಮೇಲ್ಸೇತುವೆ ಜಲಾವೃತಗೊಂಡು ಹೋಗಿದೆ. ನೀವು ಪೊಲೀಸರು ಅಲ್ಲಿ ಏನೇನು ವ್ಯವಸ್ಥೆ ಮಾಡಿದ್ದೀರಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ನೋಡಿ. ಇದರಿಂದ ಕರ್ನಾಟಕ ಮಹಾರಾಷ್ಟ್ರ ಸಂಪರ್ಕ ಏನಿದೆ, ಹೆದ್ದಾರಿ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಏನಿದೆ ಅದು ಸ್ಥಗಿತಗೊಂಡಿದೆ. ವಾಹನ ಸವಾರರು ಸುಮಾರು 50 ಕಿಲೋಮೀಟರ್ ಸುತ್ತುವರೆದು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವಾಗ ಯಡ್ಡೂರು ಕಲ್ಲೋಳ ಸೇತುವೆ ಜಲಾವೃತಗೊಂಡಿರ್ತಕ್ಕಂಥದ್ದು. ಇನ್ನು ದತ್ತ ಮಂದಿರಕ್ಕೆ ನೀರು ನುಗ್ಗಿದೆ. ಕೊಡಚಿ ಪೊಲೀಸರು ಸೇತುವೆ ಬಳಿ ಪೂರ್ವ ಸಿದ್ಧತೆಯನ್ನು ಎಲ್ಲ ಮಾಡ್ಕೊಂಡಿದ್ದಾರೆ. ಅಂದರೆ ಯಾರಿಗೂ ಕೂಡ ಅಹಿತಕರ ಘಟನೆ ಆಗಬಾರ್ದು, ಅಥವಾ ನದಿ ತೀರದತ್ತ ಅಥವಾ ಸೇತುವೆ ತೀರದತ್ತ ಕೆಲವರು ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅವ್ರಿಗೆ ಯಾರೂ ಕೂಡ ಅವ್ರು ಹೋಗಬಾರ್ದು ಅಂಥೇಳಿ ಅಲ್ಲಿ ಪೊಲೀಸರು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಯಾರಿಗೂ ಕೂಡ ಜನರನ್ನು ಅಲ್ಲಿ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಜಿಲ್ಲಾಡಳಿತ ಸಾರ್ವಜನಿಕರಿಗೆ ಎಚ್ಚರಿಕೆ ಕೂಡ ನೀಡಿದೆ, ನದಿ ತೀರದತ್ತ ಹೋಗಬೇಡಿ ಅಂತ ಹೇಳಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿ ನದಿ ಸೇತುವೆ ಕೂಡ ನದಿ ತುಂಬಿರೋದ್ರಿಂದ ಸೇತುವೆ ಕೂಡ ಜಲಾವೃತಗೊಂಡಿದೆ. ಅಲ್ಲಿಂದ ವಾಹನಗಳನ್ನು ತೆಗೆದುಕೊಂಡು ಹೋಗೋದಕ್ಕಾಗೋದಿಲ್ಲ. ಆ ಸೇತುವೆ ದಾಟೋದು ಭಾರಿ ಡೇಂಜರಸ್. ಅಲ್ಲಿ ಏನು ಬೇಕಾದರೂ ಆಗ್ಬೋದು, ಯಾವಾಗ ಬೇಕಾದರೂ ಆ ರೀತಿಯ ಪರಿಸ್ಥಿತಿ ಇದೆ ಅಲ್ಲಿ. ರಾಜ್ಯಾದ್ಯಂತ ಸುರಿಯುತ್ತಿರುವ ಭಾರೀ ಮಳೆಯ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಂಚವರಂ ಅರಣ್ಯ ಪ್ರದೇಶದಲ್ಲಿರುವ ಎತ್ತಿಪೋತ ಜಲಾಶಯ ಮೈದುಂಬಿ ಹರಿಯುತ್ತಿದೆ. ಬೆಟ್ಟ ಗುಡ್ಡಗಳ ನಡುವೆ ಧುಮುಕಿ ಹರಿಯುತ್ತಿರುವ ಈ ಜಲಧಾರೆ ಪ್ರಕೃತಿ ಪ್ರಿಯರು ಹಾಗೂ ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಮಳೆಗಾಲದಲ್ಲಿ ತನ್ನ ನೈಜ ಸೌಂದರ್ಯವನ್ನು ಅನಾವರಣಗೊಳಿಸುವ ಎತ್ತಿಪೋತ ಜಲಾಶಯ ಇದೀಗ ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಗಮನ ಸೆಳೆಯುತ್ತಿದೆ. ವೀಕ್ಷಕರೇ ನೋಡಿ, ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕುಂಚಾವರಂ ಅರಣ್ಯ ಪ್ರದೇಶದಲ್ಲಿರುವ ಎತ್ತಿಪೋತ ಜಲಪಾತ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಿಪರೀತ ಮಳೆ ಬರ್ತಾ ಇದೆಯಲ್ಲ, ಕಲಬುರಗಿ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಭಾಳ ದಿನದಿಂದ ಕಾಯ್ತಾ ಇದ್ರು ಜನರು, ಅಲ್ಲೆಲ್ಲ ಮಳೆ ಆಗ್ತಾ ಇದೆ. ಮಳೆಯ ಕಾರಣದಿಂದ ಜಲಾಶಯಗಳು ಮೈದುಂಬಿ ಹರಿತಾ ಇದ್ದಾವೆ. ಕೆಲವು ದಿನಗಳ ಹಿಂದೆ ಜಲಾಶಯದಲ್ಲಿ ನೀರೇ ಇರಲಿಲ್ಲ, ಈ ರೀತಿ ಹರಿತಾ ಇರಲಿಲ್ಲ. ಅದು ನೋಡುಗರ ಕಣ್ಣಿಗೆ ಅಥವಾ ಕಣ್ಮನ ಸೆಳೆಯುವ ದೃಶ್ಯ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ನೀವು ಯಾವ ರೀತಿ ಹರಿತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ಸುತ್ತಮುತ್ತ ಪ್ರದೇಶದಲ್ಲಿ ಇದೇ ರೀತಿಯ ಎತ್ತರದಿಂದ ನೀರು ಬೀಳುವ ಸುಂದರವಾದ ಒಂದು ವಾತಾವರಣ ಇದೆ. ಪ್ರವಾಸಿಗರನ್ನು ಸೆಳೀತಾ ಇದೆ. ಬಂದಿರತಕ್ಕಂಥ ಪ್ರವಾಸಿಗರು ಆ ಎತ್ತರದಿಂದ ಸುರಿಯುತ್ತಿರುವ ನೀರನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಸೊ ಆ ಜಲಾಶಯ ಇದೆಯಲ್ಲ, ಆ ಭಾಗ ಇದೆಯಲ್ಲ, ಬೇರೆ ಬೇರೆ ಕಡೆ ಇನ್ನೂ ಎತ್ತರದಿಂದ ನೀರು ಬೀಳುತ್ತೆ. ಇನ್ನೂ ಎತ್ತರದಿಂದ ಬೀಳುವ ಒಂದು ಸುಂದರ ದೃಶ್ಯ ಇದೆಯಲ್ಲ, ಅದು ನೋಡುವವರಿಗೆ ಭಾಳ ಸೆಳೆಯುತ್ತೆ. ಅದು ಅದೇ ರೀತಿ ಪ್ರವಾಸಿಗರನ್ನು ಈಗ ಸದ್ಯಕ್ಕೆ ಈ ಜಲಪಾತ ಸೆಳೀತಾ ಇದೆ.